ನಿನ್ನೆ ಕೊಟ್ಟಬಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಬಡವರ ಅಕ್ಕಿಗೆ ಚಂದ್ರು ಮರಡಿ ಕನ್ನ ಹಾಕುತ್ತಾನೆ ಅಂತ ಸುದ್ದಿ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಎಚ್ಚೆತ್ತ ಇಲಾಖೆ ಹಾಗೂ ಮೇಲಾಧಿಕಾರಿಗಳು ಅಕ್ಕಿ ಲೂಟಿ ಮಾಡುತ್ತಿದ್ದ ಚಂದ್ರು ಮರಡಿಗೆ ನೋಟಿಸ್ ಕಳಿಸಿದ್ದಾರೆ. ಹಾಗೂ ಈ ನೋಟಿಸ್ ಕಾಪಿಯಲ್ಲಿ ಏನ್ ಹೇಳಿದ್ದಾರೆ ನೋಡಿ. ಪಡಿತರ ವಿತರಣೆಯಲ್ಲಿ ನ್ಯೂನತೆಗಳನ್ನ ಎಸಗಿರುವ ಬಗ್ಗೆ ಸುವರ್ಣ ಜನನಿ ಮಾಧ್ಯಮದಲ್ಲಿ ಪ್ರಸಾರವಾದ ವರದಿ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಆದೇಶ 2016 ಕಲಂಗಳು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ಅಡಿ ಸುವರ್ಣ ಜನನಿ ಮಾಧ್ಯಮದವರು ಪ್ರಸಾರ ಮಾಡಿದ ವರದಿಯಲ್ಲಿ ನೀವು ನಿಮ್ಮ ನ್ಯಾಯಬೆಲೆ ಅಂಗಡಿಯ ಪಡಿತರ ವಿತರಣೆಯಲ್ಲಿ ಈ ಕೆಳಗಿನ ನ್ಯೂನತೆಗಳು ಎಸಗಿರುವುದು ಕಂಡುಬಂದಿರುತ್ತದೆ. ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಎಲೆಕ್ಟ್ರಾನಿಕ್ ತೂಕದ ಯಂತ್ರವೂ ಇರುವುದಿಲ್ಲ. ಕೈ ತೂಕದ ತಕ್ಕಡಿ ಮುಖಾಂತರ ಪಡಿತರ ಚೀಟಿದಾರರಿಗೆ ಪಡಿತರ ವಿತರಣೆಯನ್ನ ಮಾಡುತ್ತಿರುವಿರಿ. ಪ್ರತಿ ಪಡಿತರ ಚೀಟಿದಾರರಿಗೆ 2 ಕೆಜಿ ಅಕ್ಕಿ ಕಡಿಮೆ ವಿತರಣೆ ಮಾಡುತ್ತಿರುವಿರಿ. ಪ್ರಾಧಿಕಾರ ಪತ್ರ ನಮೂದಿಸಿದ ಸ್ಥಳದಲ್ಲಿ ಪಡಿತರ ವಿತರಣೆ ಮಾಡದೆ ಮನೆಯಲ್ಲಿ ಪಡಿತರ ವಿತರಣೆ ಮಾಡುತ್ತೀರಿ. ಈ ಮೇಲ್ ಕಾಣಿಸಿದಂತೆ ನಿಮ್ಮ ನ್ಯಾಯಬೆಲೆ ಅಂಗಡಿಗಳಲ್ಲಿ ನ್ಯೂನತೆಗಳು ಕಂಡು ಬಂದಿರುತ್ತವೆ. ಇದರಿಂದ ನೀವು ಕರ್ನಾಟಕ ಅಗತ್ಯ ವಸ್ತುಗಳ ನಿಯಂತ್ರಣ ಆದೇಶ 2016ರ ಕ್ಲಾಸ್ 4(3) ಪ್ರಾಧಿಕಾರದ ಸಾಮಾನ್ಯ ಷರತ್ತು ಸಂಖ್ಯೆ 1, 11 ವಿಶೇಷ ಷರತ್ತು 17 ಇವುಗಳನ್ನು ಉಲ್ಲಂಘನೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದ ಕಾರಣ ನೀವು ಹೊಂದಿರುವ ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರ ಪತ್ರವನ್ನು ಏಕೆ ಅಮಾನತುಗೊಳಿಸಬಾರದು ಎಂಬುದಕ್ಕೆ ಈ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ. ಈ ನೋಟಿಸ್ ಮುಟ್ಟಿದ 24 ಗಂಟೆಯೊಳಗಾಗಿ ನಿಮ್ಮ ಲಿಖಿತ ಸಮಜಾಯಿಷಿಯನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ತಪ್ಪಿದ್ದಲ್ಲಿ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ ನಿಯಮಾನುಸಾರವಾಗಿ ನಿಮ್ಮ ಮೇಲೆ ಕಾನೂನು ರೀತಿ ಅಗತ್ಯ ಕ್ರಮವನ್ನು ಜರುಗಿಸಲಾಗುವುದು. ಇನ್ನು ಇದು ಒಂದು ಆದರೆ ಇಂತಹ ಇನ್ನೂ ಅನೇಕ ಅಂಗಡಿಗಳ ದಾಖಲೆ ನಮ್ಮ ಸುವರ್ಣ ಜನನಿ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮುಂದಿನ ದಿನಮಾನಗಳಲ್ಲಿ ಬಡವರ ಅಕ್ಕಿ ಕಿತ್ತು ತಿನ್ನೋ ಇಂತಹ ಖದೀಮರನ್ನ ತಮ್ಮ ಮುಂದೆ ತರ್ತೀವಿ. ಹಾಗೂ ನಮ್ಮ ಸುದ್ದಿ ನೋಡಿ ಎಚ್ಚೆತ್ತ ಅಧಿಕಾರಿಗಳಿಗೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸುತ್ತೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನು ಮರಿಬೇಡಿ.